ಏನೋ ಪೆಂಗ ಎಲ್ಲಿಗೆ ಹೋಗಿದ್ದೋ ಇಟ್ಟು ತಿಂತಕನ? ಎಲ್ಗೂ ಇಲ್ಲಮ್ಮ, ಇಲ್ಲೇ ಕೆರೆ ಕಡೆಗೆ ಹೋಗಿದ್ದೆ. ಯಾಕಮ್ಮ? ಅಯ್ಯೋ ಮನೆಯಾಗೆ ಯಾತೂ ಇಲ್ಲ ಕಣೋ, ಒಂದಿಷ್ಟು ರಾಗಿ ಅಕ್ಕಿ ಬೇಕಾಗಿತ್ತು. ಎಲ್ಲನ ಏನನ ತಗೊಂಬಾರೋ, ಭತ್ತನ ಎತ್ಕನ ಗದ್ದೆ ಕೊಯ್ಯಕ ಎತ್ಕನ ಕೂಲಿ ನಾನು ಹೋಗಿ. ಹೋಗಮ್ಮ, ನಾನು ಯಾಕೆ ಕೂಲಿ ಹೋಗೋಣ? ನಾನು ಕೂಲಿ ಹೋಗಲ್ಲಪ್ಪ. ಅಲ್ಲಿ ಇವ್ರು ನಾಗಣ್ಣರು ಭತ್ತನ ಕೊಯ್ದು ಹಾಕಿದ್ದಾರೆ. ಎಲ್ಲನ ಕುಪ್ಪೆ ಹೊಟ್ಟಿದ್ದಾರೆ. ಕುಪ್ಪೆ ಹುಟ್ಟಿದಾರ? ಆಮೇಲೆ ಕದಿದ್ಕೊಂಡು ಬಂದಿಯೋ? ಸುಮ್ಮನೆ ಇರಮ್ಮ, ಏನಾಗಲ್ಲ. ನಾನು ಹೋಗಿ ಕತ್ಕೊಬತ್ತೀನಿ, ಸುಮ್ಮನಿರು. ಯಾರಿಗೂ ಗೊತ್ತಾಗಲ್ಲ. ಅಯ್ಯೋ ಬೇಡ ಕಣು, ಆ ಸಾಕಿ ಮೊದಲೇ ಕಣ್ಣಿಕ್ಕಿದಾಳೆ ನಿನ್ನ ಮ್ಯಾಲೆ. ಆಮೇಲೆ ಏನಾರ ನೋಡಿ ಇಟ್ಕೊಟ್ಟಾಳು ಆ ಶಾರದಮ್ಮನ ಮನೆ ಹೊಲ್ದಾಗೆ. ಇಟ್ಕೊಟ್ಲಲ್ಲ ಹಂಗೆ. ಬೇಡ ಬೇಡ ಸುಮ್ಮನಿರು. ಯಾಕೆ ಬೇಕು? ಅಯ್ಯೋ ಹೆಂಗೋ ಆ ಸಾಕಮ್ಮನ ಮನೆಗೆ ಸೊಸೆನಾದರೂ ಒಯ್ದಾಳೆ, ಬುದ್ಧಿವಂತೆ ಕೂಲಿ ಹೋಗ್ತಾಳೆ. ಹೆಂಗೋ ಗಂಡನ್ನ ಬುದ್ಧಿವಂತಲು ಮಾಡಿ ಈಗ ಕುರಿ ಮಾಡಿಕೊಟ್ಟವಳೆ. ಅವನು ಕುರಿ ಕಾತ್ಕೊಂಡು ಹೆಂಗೋ ಕುರಿ ಮಾರ್ಕೊಂಡು ದುಡ್ಡು ಮಾಡ್ತಾ ಇದ್ದಾನೆ. ನೀನು ಏನಾದರೂ ಒಂದು ಮಾಡ್ಬೋದಲ್ಲೋ? ನಿನಗೂ ಯಾರನ್ನ ಒಬ್ಬಳು ತಂದು ಕಟ್ಟಿರೆ ಅವಳಿಂದನಾದರೂ ನಿನಗೆ ಬುದ್ಧಿ ಬರುತ್ತೇನೋ, ಏನಾನ ಕೆಲಸ ಮಾಡ್ತೀಯನೋ ನೋಡೋಣ. ಒಂದು ಹೆಣ್ಣು ತಂದು ಮದುವೆ ಮಾಡಬೇಕು ಕಣೋ ನಿನಗೆ. ನನಗೆ ಮದುವೆ ಮಾಡ್ತೀಯನಮ್ಮ? ಹೋಗಮ್ಮ, ನನಗೆ ನಾಚಿಕೆ ಆಗುತ್ತೆ. ನಾಚಿಕೆ ಅಂತೆ ನಾಚಿಕೆ? ಈಗ ದೊಡ್ಡ ಗಂಡಸಾಗಿ ನಾಚಿಕೆ ಅಂತಾನೆ. ಹಿಂಗೆ ಈಟತಿ ಮಕ್ಕಳಾಗಿದ್ರೆ ಈಟತಿಗೆ ಮಕ್ಕಳು ನೀನವು ಈ ಸ್ಕೂಲ್ಗೆ ಹೋಗವು ಅಡ್ ದೊಡ್ಡವಾಗಿರವು. ವಯಸ್ಸಿ ಸರಿಯಾಗಿ ಮದುವೆ ಆಗಿದ್ರೆ ಅದು ನೀ ನನ್ನ ಮಗ ಪೆಂಗ ನನ್ನ ಮಗ ಹೆಂಗೆಂಗೋ ಆಡಿ ಏನು ಕೊಡೋರೆ ಎಲ್ಲ ಹಿಂದೆ ಕದೆ ಹೋಗ್ತಾಳೆ ಬೇಡ ಅಂತಾನೆ. ಏನು ಮಾಡೋದು? ಎಲ್ಲಾನ ಒಂದು ಹೆಣ್ಣು ತಂದು ಕಟ್ಟಿರೆ ಗಂಗಿ ಅಂತವಳ ಬುದ್ಧಿನಾದ್ರೂ ಕಲಿಸ್ತಾಳೆ ಅನ್ಸುತ್ತೆ ನಿನಗೆ. ಹ್ಞೂ ಸರಿ ಕಣಮ್ಮ, ಒಂದು ಹುಡುಗಿ ನೋಡಿ ಮದುವೆ ಮಾಡಮ್ಮ. ಯಮ ಹುಡುಗಿ ತ್ರಿಪುರ ಸುಂದರಿ ಆಗಿರ್ಬೇಕು ಅಂತ ಹುಡುಗಿ ನೋಡಮ್ಮ ನನಗೆ. ತ್ರಿಪುರ ಸುಂದ್ರಿ? ಈ ಮುಸುಡಿಗೆ ತ್ರಿಪುರ ಸುಂದ್ರಿ ಅಂತೆ. ಯಾರಾದ್ರೂ ಆತ, ಒಟ್ಟಿನಲ್ಲಿ ಈ ಹೆಣ್ಣಾಗಿದ್ರೆ ಅಷ್ಟೇ ಸಾಕು. ಏನು ಮಾಡೋದು? ಆ ಸಾಕಮ್ಮ ಮಗನಿಗೆ ಒಳ್ಳೆ ಹುಡುಗಿನೇ ತಂದೇವಳ, ಗಂಗಿ ಅಂತವಳ, ಗಯ್ಯಾಳಿ ಅಂತವಳನ್ನ. ಅಂಥವಳನ್ನೇ ತಂದು ಕಟ್ಟಬೇಕು ನಿನಗೆ. ಅವಳಾದ್ರೆ ಸರಿಯಾಗಿ ಬುದ್ಧಿ ಕಲಿಸ್ತಾಳೆ, ಏನಾನ ಕೆಲಸ ಮಾಡೋದು ಕಲಿಸ್ತಾಳೆ. ಏನು ಮಾಡೋದು? ಆ ಸಾಕಿನೇ ಕೇಳಬೇಕು. ಅದೇ ಸಾಕಿನಂತಾಗೆ ಮಾತೇ ಆಡ್ತಾ ಇಲ್ಲ. ಏನು ಮಾಡೋದು? ನಾನು ಸಾಕಮ್ಮ ಒಂದಾಗಬೇಕು. ನನಗೆ ಬೇಜಾರು ಈ ಊರಾಗಿ. ಸಾಕಮ್ಮನ್ ಬಿಟ್ರೆ ಯಾರು ನನ್ನ ಜೊತೆಗೆ ಬರೋದೇ ಇಲ್ಲ, ಎಲ್ಲಿ ಕರೆದ್ರು. ಎಲ್ಲ ಹಳೇದೆಲ್ಲ ಮರೆತು ಒಂದಾಗಬೇಕಪ್ಪ. ಆ ಸಾಕಮ್ಮ ಏನು ಮಾಡ್ತಾಳೋ ಏನೋ. ಅವಳ ಮನೆ ಕಡೆಗೆ, ಅವ್ರ ಸಂಬಂಧಿಕರ ಕಡೆಗೆ ಯಾವ್ದಾನ ಒಂದು ಹೆಣ್ಣಿದ್ರೆ ಹುಡ್ಕು ಅಂತ ಹೇಳ್ಬೇಕು ಕಣಪ್ಪೆಂಗ. ಸರಿ ಅಮ್ಮ, ಹೇಳು. ಅಗವಾಲ್ ಸಾಕಮ್ಮ ಅಲ್ಲಿ ಹೋಗ್ತೈತೆ ನೋಡು ಆ ಕಡೆಗೆ. ಕರಿ ಕಣು ಹೋಗ್ತಾ ಇದ್ದಾಳೆ. ಕರಿಯನ ಇರು, ಗೊತ್ತಾಳೋ ಇಲ್ವೋ ಅವಳು. ದಿಮಾಕ್ ನೋಡು. ಸಾಕಮ್ಮ 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 ಬಾರಿ ಇಲ್ಲಿ. ಇವಳ್ಯಾಕೆ ಕರಿತಾ ಇದ್ದಾಳೆ ಈ ಕದ್ರಿ? ಇನ್ನೇನಾದ್ರೂ ಪ್ಲಾನ್ ಮಾಡಿ ಸಿಗಾಕ್ಸಕ? ಏನು ಹೇಳ್ಕದ್ರಜ್ಜಿ? ಏನು? ಅಯ್ಯೋ ಬಾರೆ ತಾಯಿ, ಹೇಳ್ತೀನಿ ಹತ್ರಕ್ಕೆ. ನೀನು ಅಲ್ಲೇ ನಿಂತ್ಕೊಂಡು ಕೇಳ್ತಾ ಇದ್ಯಲ್ಲ. ಬಾ ಹೋಗ್ಲಿ, ನಂದು ನಿಂದು ಜಗಳ ಏನು ಇದ್ದಿದ್ದೇನೆ. ನಾನೇನೇನು ನಿನ್ನಂಗೇನು ಯಾವ ಪ್ಲಾನು ಮಾಡಲ್ಲ, ಏನು ಮಾಡಲ್ಲ. ನಿನ್ನೇನು ಸಿಗಾಕ್ಸಲ್ಲ ಎಲ್ಲೂ. ಬಾ, ಏನೋ ಕೇಳಬೇಕಾಗಿತ್ತು ನಿನ್ನ. ಬಾ ಇಲ್ಲಿ. ಏನು ಹೇಳು? ಅಯ್ಯೋ ಅದು ಯಾಕೆ ಮಕ್ಕ ಗಂಟಾಕ್ಯಂತೀಯ? ಹೋಗ್ಲಿ ಬಿಟ್ಟಾಕು. ನಾನು ನಿನ್ನ ಸಿಗಾಕ್ಸೋದು ಬೇಡ, ನೀನು ನನ್ನ ಸಿಗಾಕ್ಸೋದು ಬೇಡ. ಮೊದ್ಲಿನಂಗೆ ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿರೋಣ. ಏನು ಗೊತ್ತಾಯ್ತಾ? ಮನ್ಸ್ನಾಗೆ ಏನು ಇಕ್ಕೆ ಬೇಡ. ನಾನು ಅಷ್ಟೇ ಮನ್ಸ್ನಾಗ ಹಳೇದೆಲ್ಲ ಮರ್ತಿದ್ದೀನಿ, ನೀನು ಹಳೇದೆಲ್ಲ ಮರ್ತು ಬಿಡು. ಚೆನ್ನಾಗಿರೋಣ ಇನ್ಮೇಲೆ. ಹೌದು, ಈ ಕದ್ರಜ್ಜಿ ಹೇಳ್ತಿರೋದು ಸರಿಯಾಗಿ ಐತೆ. ನಾನು ಈ ಕದ್ರಜ್ಜಿನ ಹಿಡ್ಕೊಡಕ್ಕಾಗ್ಲಿ, ಸೇಡ್ ತೀರ್ಸ್ಕೊಂಬಕ್ಕಾಗ್ಲಿ ಪ್ಲಾನ್ಗೆ ನೀನು ಮಾಡಬಾರ್ದು. ನನ್ನ ಜೊತೆಗೆ ಬರೋದು ಎಲ್ಲಿ ಕರೆದ್ರು ಅಂತಂದ್ರೆ ಈ ಕದ್ರಜ್ಜಿ ಒಬ್ಳೇನೆ. ಈ ಊರಾಗ ಹೆಂಗಸರು ಯಾವ ಸರಿ ಇಲ್ಲ, ನನ್ನ ಜೊತೆಗೆ ಬರೋದೇ ಇಲ್ಲ. ನಾನೇ ಹೋಗ್ಬೇಕು ಎಲ್ಬೋದ್ರು. ಹೆಂಗೋ ಇನ್ಮೇಲಾದ್ರೂ ಚೆನ್ನಾಗಿರೋಣ ಬಿಡು, ಹಳೇದೆಲ್ಲ ಮರ್ತು. ಸಾಕಮ್ಮ, ನಾನು ಹೇಳಿದ್ದು ಅರ್ಥ ಆಯ್ತಾ? ಹಳೇದೆಲ್ಲ ಮರ್ತು ಬಿಡು. ಸರಿ ಆತ್ ಕದ್ರಜ್ಜಿ, ನಾನು ಹಳೇದೆಲ್ಲ ಮರಿತೀನಿ, ನೀನು ಅಷ್ಟೇನೆ. ಹಳೇದೆಲ್ಲ ಮನಸ ಇಟ್ಕೊಂಡು ಆಮೇಲೆ ಯಾರಲ್ಲ ಎಲ್ಲ ಸಿಗಾಕ್ಸೋದು, ಯಾರು ಕೂಟನ ನನ್ನ ವಯಸ್ಸೋದು ಬಯಸೋದು ಅಂಥವೆಲ್ಲ ಮಾಡಕ್ ಹೋಗ್ಬೇಡ. ಗೊತ್ತಾಯ್ತಾ? ನಾನು ಯಾವುದೂ ದ್ವೇಷ ಇಕ್ಕೆಮಲ್ಲ ನಿನ್ನ ಮೇಲೆ. ನೀನು ಅಷ್ಟೇನೆ. ಹಂಗೆ ಇದ್ರೆ ನಾನು ನಿನ್ನ ಜೊತೆಗೆ ಚೆನ್ನಾಗಿರ್ತೀನಿ, ಇಲ್ದಿದ್ರೆ ಅಷ್ಟೇನೆ. ನಾನು ಬೇರೆ ನೀನು ಬೇರೆ. ಆಯ್ತು ಕಣೆ ಸಾಕಮ್ಮ, ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಇನ್ಮೇಲೆ ನಾನು ಯಾವತ್ತು ನಿನ್ನ ಕಳ್ತನ ಮಾಡೋದು, ಸಿಗಾಕ್ಸೋದು, ನಿನ್ನ ಮೇಲೆ ಚಾಡಿ ಹೇಳೋದಾಗ್ಲಿ ಏನು ಮಾಡಲ್ಲ. ಅರ್ಥ ಆಯ್ತಾ? ದೇವ್ರ ಮೇಲೆ ಆಣೆ ಮಾಡ್ತಾ ಇದ್ದೀನಿ. ಸರಿ ಆಯ್ತು, ಇದೇ ಮಾತು ಉಳಿಸ್ಕೊ. ನಾನು ಅಷ್ಟೇ ದೇವರಾಣೆ ನಿನ್ನ ಮೇಲೆ ಯಾವುದೋ ಸೇಡಿಕ್ಕೆಮಲ್ಲ, ಯಾವುದೋ ಎಲ್ಲೂ ಸಿಗಾಕ್ಸಲ್ಲ. ಎಲ್ಲೋದ್ರೂ ನಾನು ನೀನು ಒಂದೇನೆ. ಹಬ್ಬ, ಇವಾಗ ನನಗೆ ಸಂತೋಷ ಆತ ಕಣೆ ಸಾಕಮ್ಮ. ನನಗಂತೂ ನಿನ್ನ ಜೊತೆ ಇಲ್ದೇನೆ ಬೇಜಾರಾಗ್ಬಿಟ್ಟಿತ್ತು. ಎಷ್ಟೊತ್ತಿಗೆ ನಿನ್ನ ಜೊತೆ ಸೇರ್ಕೊಂತೀನೋ, ಎಷ್ಟೊತ್ತಿಗೆ ನಾವಿಬ್ರು ಜಗಳ ಎಲ್ಲ ಮರ್ತು ಒಂದಾಗ್ತೀವೋ ಅಂತ ಅನಿಸ್ಬಿಟ್ಟಿತ್ತು ನನಗೂ. ನನಗೂ ಅಷ್ಟೇ ಕದ್ರಜ್ಜಿ. ನನಗಿನ್ ಯಾರಿದ್ದಾರೆ ಹೇಳು? ನೀನು ಬಂದ್ಮೇಲೆ ನನಗೆ ಜೊತೆಗಾತಿ ಅಂತ ಸಿಕ್ಕಿದ್ದು. ಅದು ಸರಿ, ಈಗ ಏನು ಕರೆದಿದ್ದು ಹೇಳು?
ಏನೂ ಇಲ್ಲ, ನಮ್ಮ ಪೆಂಗೋಗೊಂದ ಮದ್ವೆ ಮಾಡೋಣ ಅಂತ ಅನ್ಕೊಂಡಿದೀನಿ. ನಿನ್ ಸೊಸೆ ಇದ್ದಾಳಲ್ಲ ಗಂಗಿ, ಅದೇ ತರದ್ದು ಯಾವ್ದಾದ್ರು ಒಂದು ಬಡವ್ರ ಮನೆ ಹುಡುಗಿ ಆಗ್ಲಿ ಹೇಳು, ಒಂದಿಟ್ಟು ಬುದ್ಧಿವಂತೆ ಆಗಿರೋ ಹುಡುಗಿನ ಎಲ್ಲನ ಇದ್ರೆ ನೋಡೆ ಮದ್ವೆ ಮಾಡ್ಕೊಬರೋಣ, ಯಾವ್ದನ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ತಾಳಿ ಕಟ್ಟಿಸ್ಕೊಬರೋಣ ಅಂತನ. ನಮ್ ಗಂಗಿ ಅಂತವಳ, ಅಯ್ಯಯ್ಯೋ ಏ ಕದ್ರಜ್ಜಿ, ಅಂತ ಹುಡುಗಿನ ನೀನು ಯಾಕೆ ಮದ್ವೆ ಮಾಡ್ಕೊಂಬತ್ತೀಯ? ಗಯ್ಯಾಳಿ ಅವಳು ನನ್ನ ಹೆಂಗೆ ಉರ್ದು ಮುಕ್ತಾಳೆ ಗೊತ್ತಲ್ಲ. ಅಂತವಳನ್ನ ನೀನ್ ಯಾಕೆ ಆಸೆ ಪಡ್ತಾ ಇದೀಯ? ಅಂತವಳು ಸೊಸೆ ತರಬೇಕು ಅಂತನ ಕಂಡು ಕಂಡು ಹೋಗಿ ಆಳ್ಬಾವಿ ಬೀಳ್ತೀಯ. ಅಂತವಳು ಮಾತ್ರ ಬೇಡ, ಯಾರಾದ್ರೂ ಬಾಯಿ ಇಲ್ದೇ ಇರೋಳನ್ನ ಕರ್ಕೊಂಬ ಸುಮ್ನೆ. ಇಲ್ಲ ಒಂದ್ ಮೂಗಿನಾದ್ರೂ ಮದ್ವೆ ಮಾಡ್ಕೊಂಬ. ಮೂಗಿ ಅಂತೆ, ಮೂಗಿ ಆದ್ರೆ ಇವನಿಗೆ ಬುದ್ಧಿ ಕಲ್ಸಕ್ಕಾದ್ರೂ ಮಾತು ಬರೋದ್ ಬೇಡ್ವಿ. ಮೂಗಿ ಬೇಡ, ಮಾತು ಬರೋಳೆ ಆಗಿರ್ಬೇಕು. ಆದ್ರೂ ಚೆನ್ನಾಗಿ ಕೇಳಿದ್ರು ಪರವಾಗಿಲ್ಲ, ಆತ ಅನಾಥ ಹುಡುಗಿ ಆದ್ರೂ ಪರವಾಗಿಲ್ಲ, ನಿನ್ ಸೊಸೆ ಅಂತವಳೆ ಆಗ್ಬೇಕು ನನಗೆ. ಈ ಕದ್ರಿ ಬೇಡ ಬೇಡ ಅಂದ್ರೂ ನನ್ನ ಸೊಸೆ ಅಂತವಳನ್ನ ಸೊಸೆ ತರಬೇಕು ಅಂತ ಅನ್ಕೊಂಡವಳೆ. ತಂದ ಮೇಲೆ ಗೊತ್ತಾಗೋದು ಅವ್ರ ಬಂಡವಾಳ ಏನು ಅಂತಾನ. ನನಗೆ ಯಾಕೆ ಅವಳೆ ಆಸೆ ಪಡ್ತಾ ಇರ್ಬೇಕಾದ್ರೆ ಅಂತ ಹುಡುಗಿನೇ ಹುಡ್ತಾನ ಬಿಡು. ನಾನು ಅನ್ಭವಿಸ್ದಂಗೆ ಅವಳು ಅನ್ಭವಿಸ್ಲಿ ಸೊಸೆ ತಾಗಿ. ಸಾಕಮ್ಮ ಎಲ್ಲನ ನಿಮ್ ಸಂಬಂಧಿಕರ ಕಡೆಗೆ ಎಲ್ಲನ ಇದ್ರೆ ಹೇಳೆ ಒಂದು ಹುಡುಗಿನ, ಅನಾಥ ಆದ್ರೂ ಪರವಾಗಿಲ್ಲ. ಕದ್ರಜ್ಜಿ ಆಯ್ತಾಯ್ತು, ಹುಡುಗಿನ ನಾನ್ ನೋಡ್ತೀನಿ. ಈ ಪೆಂಗುಗೆ ಸರಿಯಾದಂತ ಜೋಡಿನ ನಾನು ಹುಡುಕಿ ನಿನ್ಗೆ ಹೇಳ್ತೀನಿ. ಹೋಗಿ ಎಲ್ಲ ನಾನು ದೇವಸ್ಥಾನಕ್ಕೆ ತಾಳಿ ಕಟ್ಟಿಸ್ಕೊ ಬರೀವಂತೆ. ಮತ್ತೆ ಇನ್ನೇನು? ಏನೂ ಇಲ್ಲ, ನಿನ್ ಸೊಸೆ ಹಂಗೆ ಒಂದಿಟ್ಟು ಬುದ್ಧಿವಂತಲಾಗಿರ್ಬೇಕು. ನನ್ನ ಪೆಂಗುಗೆ ಬುದ್ಧಿ ಕಲಿಸಿ ಏನೋ ನನ್ನ ಕೆಲಸ ಕಲಿಸ್ಬೇಕು. ಈಗ ನಿನ್ ಗಂಗಿ ನೋಡು, ಕುರಿ ಕೊಡಿಸಿ ಹೆಂಗ್ ಕುರಿ ಕಾಯ ಕಿಕ್ಕವಳೆ ಗಂಡನ್ನ. ಈಗ ನೋಡು ನಿನ್ ಮಗ ಕುಡಿತಾನೆ, ಆದ್ರೂ ಜಾಸ್ತಿ ಕುಡಿಯಲ್ಲ, ಯಾವಾಗ್ಲೂ ಒಂದಿಟ್ಟು ಕುಡಿದು ಸುಮ್ಮನೆ ಮನೆ ಕೆಂತಾನೆ. ಅಲ್ಲಿ ಇಲ್ಲಿ ಬಿದ್ದು ಒಳ್ಳಾಡಲ್ಲ. ಎಂಟಿ ಬಂದ್ಮೇಲೆ ತಾನೆ ಅವನು ಬುದ್ಧಿವಂತ ಆಗಿರೋದು. ಅದಕ್ಕೇನೆ ನನ್ನ ಮಗುನು ಅಂತವಳೆ ಒಬ್ಬ ಹುಡುಗಿ ಬಂದ್ರೆ ಬುದ್ಧಿ ಕಲಿಸ್ತಾಳೆ ಅಂತ. ಅಷ್ಟೇ ನನ್ನ ಆಸೆ. ಸರಿ ಸರಿ ಆಯ್ತು, ನಿನ್ನ ಆಸೆಗೆ ನಾನು ಯಾಕೆ ಬೇಡ ಅಂತ ಹೇಳು. ಆಯ್ತು ನೋಡೋಣ ಅಂತ ಹುಡುಗಿನೇನೆ. ಆದ್ರೆ ಕುರಿ ಕೊಡಿಸಿ ಕೆಲಸ ಮಾಡಕ್ ಇಕ್ಕಿದ್ದು, ಕುರಿ ಕಾಯಿ ಕಿಕ್ಕಿದ್ದು ಅವಳಲ್ಲ, ನಾನು. ನನಗೆ ಬಹುಮಾನ ಬಂದಿತ್ತು ಗೊತ್ತಾ, ಅದೇ ನಿಧಿ ಸಿಕ್ಕಿತ್ತಲ್ಲ, ಅದಕ್ಕೆ ಅದ್ರಾಗೆ ಒಂದ್ 4 ಕುರಿ ತಗೊಂಡು ಕೊಟ್ಟಿದ್ದು. ಆಮೇಲೆ ಹಂಗೆ ಎರಡೆರಡು ಹೆಚ್ಚಾಗಿ 4 ಆಗಿ 8 ಆಗಿ 8 16 ಆಗಿ ಹಂಗೆ ಜಾಸ್ತಿ ಆಗಿ ಇವಾಗ ಒಂದ್ 50-60 ಕುರಿ ಕಾಯ್ತಾನೆ ನನ್ನ ಮಗ. ಅಷ್ಟೇನೆ, ಅವಳಿಂದ ಅಲ್ಲ ನನ್ನ ಮಗ ಏನ್ ಕುರಿ ಕಾಯ್ತಾ ಇರೋದು, ನನ್ನಿಂದ. ನಾನು ನನ್ನ ಮಗುನ ಬುದ್ಧಿವಂತನಾಗಿ ಮಾಡಿರೋದು ಗೊತ್ತಾ. ಹೌದಾ? ಹೆಂಗೋ ಬಿಡು, ಒಟ್ನಲ್ಲಿ ಯಾರಿಂದನೋ, ಒಟ್ನಲ್ಲಿ ಸೊಸೆ ಬಂದ್ಮೇಲೆ ತಾನೆ ನಿನ್ ಮಗ ಬದಲಾಗಿರೋದು, ನೀನ್ ಬದಲಾಗಿರೋದು. ಮುಂಚೆ ಹೆಂಗಿದ್ದೆ ಅಂತ ನೀನೇ ಹೇಳ್ತಿದ್ದಲ್ಲ. ಅವ್ರ ಇವ್ರ ಮನೆಗೆ ಮುದ್ದೆ ಇಸ್ಕೊಂಬಂದು ಸಾರಿಸ್ಕೊಂಬಂದು ಉಮ್ತಿದ್ವಿ, ಸಾವುಕಾರರ ಮನೆಗೆ, ಗುಂಡಜ್ಜಿ ಮನೆಗೆ, ನಾಗಣ್ಣರ ಮನೆಗೆ ಇಸ್ಕೊಂಬತ್ತಿದ್ದೆ. ಎಲ್ಲನ ಯಾತ್ರನ ಮದುವೆ ಪದವಿ ಆದ್ರೆ ಹೋಗಿ ಉಂಡು ಬತ್ತಿದ್ವಿ ಮೊದಲನೇ ಪಂತೆಗೇನೆ, ನಾನು ನನ್ನ ಮಗನು. ಅವನು ಕುಡ್ದು ಅಲ್ಲಿ ಇಲ್ಲಿ ಬಿದ್ದು ಒಳ್ಳಾಡನು, ಚರಂಡಿ ತಗೆ ಅಲ್ಲನ ಅಂತ ಹೇಳ್ತಿದ್ದಲ್ಲ. ಈಗ ಎಂಟಿ ಬಂದ್ಮೇಲೆ ಬುದ್ಧಿವಂತಲಾಗಿ ಅಂತಾನೆ. ಎಂಟಿನೇ ತಾನೇ ಬುದ್ಧಿ ಕಲ್ಸಿರೋದು. ನೀನ್ ಬುದ್ಧಿ ಕಲ್ಸಂಗಿದ್ರೆ ಮದುವೆಗೂ ಮುಂಚೆಲೆ ಚೆನ್ನಾಗಿ ಇರ್ಬೇಕಾಯ್ತು. ಮದ್ವೆ ಆದ್ಮೇಲೆ ಬುದ್ಧಿವಂತ ಆಗ್ಯಾನೆ ಅಂದ್ಮೇಲೆ ಎಂಟಿನೇ ಕಾರಣ. ಅದಕ್ಕೆ ನಮ್ಮ ಪೆಂಗಾನು ಹಂಗೆ ಆಗ್ಲಿ ಅಂತ ನನ್ನ ಆಸೆ ಕಣೆ ಸಾಕಮ್ಮ. ಅದೇನೋ ನಿಜಾನೇ, ಮದ್ವೆ ಆದ್ಮೇಲೆನೆ ನನ್ನ ಮಗ ಒಂದಿಟ್ಟು ಬುದ್ಧಿ ಅಂತ ಕಲ್ತಿದ್ದು. ಆದ್ರೂ ನನ್ನ ಸೊಸೆ ಒಂದಿಟ್ಟು ಗಯ್ಯಾಳಿ ಕನ್ಕದ್ರಜ್ಜಿ. ನನಗೆ ಅಂಥವಳೆ ಬೇಕು ಕಣ್ ಸಾಕಕ್ಕಯ್ಯ, ಅಂಥ ಹುಡುಗಿನೇ ಹುಡುಕು. ನಿನ್ ಸೊಸೆ ಅಂತ ಹುಡುಗಿನ. ಕಣೆ ಸಾಕಮ್ಮ, ಅಂತಳಾದ್ರೆ ಒಂದಿಟ್ಟು ನಮ್ಮ ಪೆಂಗೋಗುನು ಬುದ್ಧಿ ಕಲಿಸ್ತಾಳೆ. ಎಂತಳನಾಗ್ಲಿ ಬಂದ್ಮೇಲೆ ನಾನೆಲ್ಲ ನಾನು ನೋಡ್ಕೊಂತೀನಿ ಅವಳನ್ನ. ನನಗೇನು ತೊಂದರೆ ಕೊಡಲ್ ಬಿಡು. ನಾನು ಅವಳ ಹತ್ರ ಏನು ಬೊಗ್ಗ ಗಿಗ್ಗ ಅಂತ ಹೆಂಗ್ಸಲ್ಲ, ನನ್ನ ಮಗನ್ ಬಗ್ಗಿಸ್ಬೇಕು ಅಷ್ಟೇ ಅವಳು. ಸರಿ ಸರಿ ಆಯ್ತು ಬಿಡು, ಬಗ್ಗಿಸ್ತಾಳೆ ಬಂದ್ಮೇಲೆ. ನೋಡ್ತೀನಿ. ಯಾರನ್ನ ನಿನಗೆ ಗೊತ್ತಿರೋಂಥ ಹುಡುಗಿಯರು? ಇದ್ದಾಳೆ ಇವನ ವಯಸ್ಸಿಗೆ ತಕ್ಕಂಗೆ ಒಂದ್ 30 ವರ್ಷ ದಾಟಿರೋ ಅಂತ ಒಂದು ಹುಡುಗಿ ಇದ್ದಾಳೆ. ಇವನ್ಗೂ ಆಳೇನೆ ವಯಸ್ಸಾಗೈತಿ. ಇವನ್ಗಾಲೆ ಒಂದ 30 ಮೇಲೆ ಆಗೈತಲ್ಲ, ಒಂದ್ 35 ವರ್ಷ ಆಗೈತಿ. ಕಣೆ ಆಗೈತಿ, ಏನ್ ಮಾಡೋದು, ವಯಸ್ಸಿಗೆ ತಕ್ಕಂಗೆ ಮದ್ವೆ ಆಗಿದ್ರೆ ಇಟ್ಟತಿ ಹುಡುಗರು ದೊಡ್ಡವಾಗಿರವು. ಏನ್ ಮಾಡೋದು, ಈ ನನ್ನ ಮಗ ಹಿಂಗಿರತ್ಕೆ ಯಾವ ಹುಡುಗಿರು ಒಪ್ಕೊಂತಾರಿಲ್ಲ. ಇವನಿರೋದ್ ತಕ್ಕಂಗೆ ಹುಡುಗಿನ ಹುಡುಗಿರೆ ಒಪ್ಕೊಂತಾರೆ. ನಾನು ಸುಮ್ಮನಾಗಿದ್ದೆ, ಅದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಈಗ ಯಾಕೋ ಮದ್ವೆ ಮಾಡ್ಬೇಕು ಅಂತ ಅನ್ಸುತ್ತೆ. ಸರಿ ನೋಡೋಣ, ಹೇಳ್ತೀನಿ ಯಾವ್ದಕ್ಕೂ ತಿಳ್ಕೊಂಡು. ಸರಿ ಕಣೆ ಸಾಕಮ್ಮ, ಬಾ ಉಂಬನ. ಬೇಡ ನಾನು ಅಲ್ಲೇ ಉಂಡು ಬಂದೆ, ಹೋಗಿ ಉಣ್ಣೋಗ್ರಿ. ನಾನು ಹೋಗ್ತೀನಿ. ಹಿಂಗ ಬಾರೋ ಸಾಕಮ್ಮ, ಹೆಣ್ಣು ಹುಡುಕ್ತಾಳಂತೆ, ಯಾವ್ದೋ ಒಬ್ಳು ಇದ್ದಾಳಂತೆ 30 ವರ್ಷ ದಾಟಿರೋ ಹುಡುಗಿ. ನಿನಗೆ ಸರಿಯಾಗಿರುತ್ತೆ, ಬಾ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.